ನೀವೇನು ಬ್ಯಾಂಕ್ನಾಗ ಎಫ್ ಡಿ ಇಟ್ಟಿರಲ್ಲ ಅದರಿಂದ ನೀವು ಲಾಸ್ ಮಾಡ್ಕೊಳಕತ್ತೀರಿ ಹೆಂಗೆ ಅಂತ ಹೇಳ್ತೀನಿ ಬರ್ರಿ. ಸೊ ನಾವು 1 ಲಕ್ಷ ರೂಪಾಯಿ ನಾವು ಎಫ್ ಡಿ ಮಾಡಿವಿ ಅಂತ ಅನ್ಕೊಳ್ಳೋಣ, ನಮಗೆ 6 to 7% ಎಫ್ ಡಿ ಇಂಟ್ರೆಸ್ಟ್ ರೇಟ್ ಇದೆ ಬ್ಯಾಂಕ್ನಾಗ. ಸೊ ನಾನು 7% ಕನ್ಸಿಡರ್ ಮಾಡೀನಿ. ಸೊ ಮ್ಯಾಚುರಿಟಿ ಟೈಮ್ನಾಗ ನಮ್ಮದು 1 ಲಕ್ಷ ಇದ್ದಿದ್ದು 7% ಅಂತೆ 1,07,000 ರೂಪಾಯಿ ಆಗಬೇಕಲ್ಲ. ಬಟ್ ನಮಗೊಂದು ಕಾನ್ಸೆಪ್ಟಾಗಿ ಗೊತ್ತಿಲ್ಲ, ಏನಪ್ಪ ಅಂತಂದರೆ ಇನ್ಫ್ಲೇಷನ್, ಕನ್ನಡನಾಗ ಹಣದುಬ್ಬರ ಅಂತ ಕರಿತೀವಿ. ಇದು ಏನು ಮಾಡ್ತೈತಪ್ಪ ಅಂತಂದರೆ ಎವ್ರಿ ಇಯರ್ ಇವತ್ತು ಇದ್ದಿದ್ದು ಕಾಸ್ಟ್ ಮುಂದಿನ ವರ್ಷ ಜಾಸ್ತಿ ಆಗಿರ್ತೈತೆ ಅದ್ರದ್ದು. ಫಾರ್ ಎಕ್ಸಾಂಪಲ್ ನೀವು ಹೋದ ವರ್ಷ ಯಾವುದೋ ಒಂದು ಪ್ರಾಡಕ್ಟ್ ಬೈ ಮಾಡಿರಿ ಅಂತ ಅನ್ಕೊಳ್ಳೋಣ, ಅದು ಹೋದ ವರ್ಷ 100 ರೂಪಾಯಿ ಇದ್ದಿದ್ದು ಇವತ್ತು ಚೆಕ್ ಮಾಡಿರಿ ನೀವು ಅದರ ರೇಟ್ ಜಾಸ್ತಿ ಆಗಿರ್ತೈತಿ, 105 ರೂಪಾಯಿ 106 ರೂಪಾಯಿ. ಯಾಕಪ್ಪ ಅಂತಂದರೆ ಈ ಇನ್ಫ್ಲೇಷನ್ನಿಂದ ಎವ್ರಿ ಇಯರ್ ಅದ್ರದ್ದು ರೇಟ್ ಜಾಸ್ತಿ ಹಾಕುವಂತ ಹೊಂಟೈತಿ. ಸೊ ಇವಾಗ ನಮ್ಮದು 1 ಲಕ್ಷ ಇದ್ದಿದ್ದು 1,07,000 ರೂಪಾಯಿ ಆಗೈತೆ ಅಂತ ನಾವು ಅಂದ್ಕೊಂಡಿವಿ. ಬಟ್ -6,000 ನಾವು ಮೈನಸ್ ಮಾಡಬೇಕಲ್ಲ, ಯಾಕಂತಂದರೆ ಇನ್ಫ್ಲೇಷನ್ ನಮ್ಮ ಹಣದ ವ್ಯಾಲ್ಯೂನ ಕಡಿಮೆ ಮಾಡೈತಿ. ಸೊ ನಮ್ಮದು ಆ್ಯಕ್ಚುಲಿ ಉಳಿದಿದ್ದು ಎಷ್ಟಪ್ಪ ಅಂತಂದ್ರೆ 1,07,000 ರೂಪಾಯಿ. ಸೊ ಲಾಸ್ಟ್ ಇಯರ್ ಯಾವುದೋ ಒಂದು ಪ್ರಾಡಕ್ಟ್ ನೀವು 1 ಲಕ್ಷ ತೊಗೋಬೇಕಂತ ಮಾಡಿದ್ರಲ್ಲ, ಅದು ಇವತ್ತಿಗೆ ಎಷ್ಟಾಗ್ಬಿಟ್ಟೈತೆ ಅಂದ್ರೆ 1,06,000 ರೂಪಾಯಿ ಆಗೈತಿ. ಸೊ ಬಟ್ ನಿಮ್ಮ ಕಡೆ ಉಳಿದೈತೆ ಎಷ್ಟು 1,01,000 ರೂಪಾಯಿ. ಸೊ 1,06,000 ರೂಪಾಯಿ ಮೈನಸ್ 1,01,000 ರೂಪಾಯಿ ಅಂತಂದ್ರೆ -5,000 ರೂಪೀಸ್ ನಾವು ಲಾಸ್ ಮಾಡ್ಕೊಂಡು ಎಫ್ ಡಿ ಮಾಡೋದ್ರಿಂದ. ಸೊ ಇದು ಅಮೌಂಟ್ ನೀವೇನರ 1 ಲಕ್ಷ ರೂಪಾಯಿ ಹೋದ ವರ್ಷ ಮ್ಯೂಚುವಲ್ ಫಂಡಿಗೆ ಹಾಕಿದ್ರಿ ಅಂತಂದ್ರೆ 100% ಅಂತ ಇವತ್ತಿಗೆ 1,12,000 ರೂಪಾಯಿ ಆಗಿರ್ತಿತ್ತು ನಿಮ್ಮದು ಮ್ಯೂಚುವಲ್ ಫಂಡ್ ಇವತ್ತಿಗೆ. ಸೊ ಇದೇ ಥರ ನಿಮಗೇನು ಅಕಸ್ಮಾತ್ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಅಂದರೆ ಗೊತ್ತಿದ್ದಿಲ್ಲ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮ್ಯೂಚುವಲ್ ಫಂಡ್ನಾಗ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ. ಥ್ಯಾಂಕ್ ಯು.